ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಾಂಸ್ಕೃತಿಕ ನಗರಿ ಮೈಸೂರು, ದರ್ಶನ್ ತವರೂರು. ಹೀಗಾಗಿ ಈ ಒಂದು ಜಾಗದಲ್ಲಿ ಡಬಲ್ ಸಡಗರ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಡಬಲ್ ಚಿತ್ರಕ್ಕೆ ಈಗಾಗಲೇ ಭರ್ಜರಿ ಓಪನಿಂಗ್ ಸಿಕ್ಕಿದೆ. ನಾನು ಮೈಸೂರಿನ ಸಂಗಮ್ ಚಿತ್ರಮಂದಿರದ ಬಳಿ ಇದ್ದೇನೆ. ನೀವು ನೋಡ್ತಾ ಇರ್ಬೋದು ಅಭಿಮಾನಿಗಳ ಒಂದು ಜೋಶನ್ನ. ಸಾಕಷ್ಟು ಜೋಶ್ನಲ್ಲಿ ಕುಡಿಯೋದು, ಡ್ಯಾನ್ಸ್ ಮಾಡೋದು ಎಲ್ಲವೂ ಸಹ ಮಾಡ್ತಾ ಇದ್ದಾರೆ. ಯಾಕಂದ್ರೆ ದರ್ಶನ್ ಆಡಿ ಬೆಳೆದಂತಹ ಊರು ಮೈಸೂರು. ಮೈಸೂರಿನಲ್ಲಿ ಒಂದು ಹಬ್ಬದ ವಾತಾವರಣ ಮನೆ ಮಾಡಿದೆ. ನೀವು ನೋಡ್ತಾ ಇರ್ಬೋದು ಆ ಕಟೌಟ್ ಅನ್ನ, 100 ಅಡಿ ಕಟೌಟ್ ಅನ್ನ ನಿಲ್ಲಿಸಿ, 2 ಕಟೌಟ್ ಗಳನ್ನ ನಿಲ್ಲಿಸಿ ಇಲ್ಲಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಸಿನಿಮಾ ತುಂಬಾ ಚೆನ್ನಾಗಿದೆ ಅನ್ನೋದು ಅಭಿಮಾನಿಗಳ ಮಾತಾಗಿದೆ. ಸಾಕಷ್ಟು ಡೈಲಾಗ್ ಗಳನ್ನ ಮಾಡುವಂಥದ್ದು ಮತ್ತೆ ಡ್ಯಾನ್ಸ್ ಗಳನ್ನ ಮಾಡಿ ಸಂಭ್ರಮಿಸ್ತಾ ಇದ್ದಾರೆ. ಸೊ ಒಂದು ಸಡಗರ ಸಂಭ್ರಮ ಇಲ್ಲಿ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು. ಸೊ ಅಭಿಮಾನಿಗಳು ಈಗ ನಮ್ಮ ಜೊತೆಗಿದ್ದಾರೆ. ಅಭಿಮಾನಿಗಳ ಜೊತೆ ಮಾತನಾಡೋಣ. ಹೇಳಿದ್ದಾರೆ ಹೇಗಿದೆ ಅಣ್ಣ? ನಾನು 32 ವರ್ಷ ಮೈಸೂರಿಗೆ 4 ಥಿಯೇಟರ್ಗೆ ಹಾಕಿದ್ರೆ, ಸೆಕೆಂಡ್ ಥಿಯೇಟರ್ಗೆ ಬಂದಿದ್ರೆ ಪಕ್ಕ ಅಭಿಮಾನಿ ತೋರಿಸ್ತಾನೆ ನಾನು. ಅಣ್ಣ ನನಗೆ 32 ವರ್ಷ. ನಾನು ಬುದ್ಧಿ ಬದಲ್ತಿದ್ದು ದರ್ಶನ್ ಫಿಲಮೇ. ನಾನು ಅಭಿಮಾನಿ. ನಾನು 15 ವರ್ಷಕ್ಕೆ ಹಚ್ಚಾಡ್ಸ್ಕೊಂಡಿದ್ದೇನೆ ದರ್ಶನ್ ಅಂದ್ಬಿಟ್ಟು. ಮೈಸೂರಿಗೆ 4 ಥಿಯೇಟರ್ ಹಾಕಿದ್ರೆ ಫುಲ್ ಹೌಸ್ಫುಲ್. ನವೆಂಬರ್ ತಿಂಗಳಿಗೆ 2ನೇ ತಾರೀಕಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸಿದ್ದೀವಿ. ಈಗ ಡಿಸೆಂಬರ್ 11ನೇ ತಾರೀಕು ಡೇವಿಲ್ ಆಚರಿಸ್ತಾ ಇದ್ದೀವಿ. ಅಣ್ಣ ನನಗೆ ಡೈಲಿ ಗೆಳಕು ಹೊಡಿತೀನಿ. ನಾನು ಫಿಲಮ್ ನೋಡ್ಬೇಕು ನಮ್ಮ ಬಾಸ್ತು, ಡಿ ಬಾಸ್ತು ಅಷ್ಟೇ ಅಣ್ಣ. ನಾವು BB ಕೆರೆಯಿಂದ ಬಂದಿರೋದು. ನಾವು ಸುಮಾರು 40 ವರ್ಷದಿಂದ ಅಣ್ಣನ ಅಭಿಮಾನಿನೇ. ನಾವು BB ಕೆರೆಯಿಂದ ಸ್ಟಾರ್ಗಳಾಗ್ತಾ ಇದ್ದೀವಿ. ದರ್ಶನ್ ಅವರಿಗೆ ಕಟ್ಟ ಅಭಿಮಾನಿಗಳು. ಸರ್ ನಾನು ಹೇಳ್ತಾ ಇದ್ದವ್ರಿಗೆ ದರ್ಶನ್ ಅವರು ಅಭಿಮಾನಿಗಳು. ಮಂಡ್ಯದ ಅಂಬರೀಷು ದೇವಗೌಡ ಎಲ್ಲ ಇದು ಮಾಡಿದ್ದಾರೆ. ಡಿ ಬಾಸ್ಗೆ ದಾಸ ಮೆಜೆಸ್ಟಿಕ್ ಬಂದಿದ್ದು ದಯವಿಟ್ಟು ಒಳ್ಳೆಯದು. ಅವರು ಜೈಲಲ್ಲಿ ಹೋಗಿದ್ರು ಅದು ನಮ್ಗೆ ಗೊತ್ತಿಲ್ಲ. ಅವರು ನಮಗೆ ಡಿ ಬಾಸ್ ಮೇನ್ ಬೇಕು. ಮಂಡ್ಯದಲ್ಲಿ ಆಗಲಿ, ಮೈಸೂರಾಗಲಿ, ಎಲ್ಲೇ ಆಗಲಿ, ಇಡೀ ಕರ್ನಾಟಕದಲ್ಲಾಗಲಿ ಡಿ ಬಾಸು. ಅಪ್ಪಟ ಅಭಿಮಾನಿ ಡಿ ಬಾಸು. ಅವರೆಲ್ಲಿ ನಮ್ಮ ಭಾಷೆ ಸಾಕರಿಸ್ತೀವಿ. ತಾಯಿ ಚಾಮುಂಡೇಶ್ವರಿ ಕಾಪಾಡಲಿ. ನಮ್ಮ ಜಲ್ದಿ ರಿಲೀಸ್ ಆಗಲಿ. ನಮ್ಮ ಭಾಷೆ ರಿಲೀಸ್ ಅಷ್ಟೇ ನಾವು ಕೇಳೋದು. ನಮ್ಮ ಭಾಷೆ ಯಾವತ್ತಿಗೂ ಅಭಿಮಾನಿಗಳು ಮುಟ್ಕೊಡಲ್ಲ. 10 ರೂಪಾಯಿ ದುಡಿದ್ರು ನಮ್ದೇ ಆಗಿರ್ಬೇಕು ಸರ್. 10 ರೂಪಾಯಿ ದುಡಿದ್ರು ನಮ್ದೇ ಆಗಿರ್ಬೇಕು. ಇದ್ರೆ ನಮ್ದೇ ಆಗಿರ್ಬೇಕು. 10 ರೂಪಾಯಿ ದುಡಿದ್ರು ನಮ್ದೇ ಆಗಿರ್ಬೇಕು. ರಂಗಾತಿದು ಅಭಿಮಾನಿಗಳ ಮಾತು. ತವರು ಜಿಲ್ಲೆ ಆಗಿರೋದಾಗಿ ಇಲ್ಲಿನ ಸಡಗರ ಸಂಭ್ರಮ ಮುಗಿಲು ಮುಟ್ಟಿದೆ. ಸಿನಿಮಾ ನೋಡಿದವರು ಸಿನಿಮಾ ಚೆನ್ನಾಗಿದೆ ಅಂತಿದ್ದಾರೆ. ಸಾಕಷ್ಟು ಜನ ಸಿನಿಮಾ ನೋಡ್ಲಿಕ್ಕೂ ಸಹ ಕಾಯ್ಕೊಂಡಿದ್ದಾರೆ.